ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಈ ವಿಡಿಯೋ ವರಮಹಾಲಕ್ಷ್ಮಿ ವ್ರತದ ಸ್ಪೆಷಲ್ಲು. ಪೂಜೆ ಹೇಗೆ, ವಿಧಿ ಹೇಗೆ ಅದೆಲ್ಲ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ನಾನು ಇವತ್ತು ಹೇಳುವ ವಿಚಾರ ಶ್ರೀ ಸೂಕ್ತವನ್ನು ವರಮಹಾಲಕ್ಷ್ಮಿ ವ್ರತದಂದು ಹೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಮಹಾಲಕ್ಷ್ಮಿ ಕೃಪೆಗೆ ಹೇಗೆ ಪಾತ್ರರಾಗೋದು ಅಂತ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. 21/8/2026 ವರಮಹಾಲಕ್ಷ್ಮಿ ವ್ರತ ಇದೆ. ಈ ದಿನ ಶ್ರೀ ಸೂಕ್ತದ ಈ ರಹಸ್ಯ ತಿಳಿದು ಪೂಜೆ ಮಾಡಿ. ನಾವು ಶ್ರೀ ಸೂಕ್ತ ಅಂದ ತಕ್ಷಣ ಹಣ, ಚಿನ್ನ, ಐಶ್ವರ್ಯ ಅಂದ್ಕೊಳ್ತೇವೆ. ಆದರೆ ಶ್ರೀ ಸೂಕ್ತ ನಿಜವಾಗಿಯೂ ಕೇವಲ ಹಣಕ್ಕಾಗಿ ಹೇಳುವ ಮಂತ್ರವ? ಮೊದಲ ಮಂತ್ರದಲ್ಲಿ ಅಗ್ನಿಯನ್ನು ಯಾಕೆ ಕರೀತಾರೆ? ವರಮಹಾಲಕ್ಷ್ಮಿ ವ್ರತದಂದು ಶ್ರೀ ಸೂಕ್ತವನ್ನು ಯಾವ ಭಾವದಿಂದ ಪಠಿಸಿದರೆ ಆ ಸಾಧನೆ ಕೇವಲ ಹೊರಗಿನ ಸಂಪತ್ತಿನ ಬೇಡಿಕೆಯಾಗದೆ ಒಳಗಿನ ಶ್ರೀ ತತ್ವದ ಜಾಗೃತಿಯಾಗುತ್ತೆ ಅನ್ನೋದನ್ನು ನೋಡೋಣ. ಶ್ರೀ ಸೂಕ್ತದಲ್ಲಿ ಕೇವಲ ಚಿನ್ನ, ಧನ, ಸಂಪತ್ತು ಮಾತ್ರವೇ ಉಲ್ಲೇಖ ಇರೋದಾ, ಅಥವಾ ಅನ್ನ, ಆರೋಗ್ಯ, ಶಾಂತಿ, ಕೀರ್ತಿ, ಸೌಂದರ್ಯ, ಸಂತಾನ, ಆಂತರಿಕ ಸಮೃದ್ಧಿ ಮತ್ತು ಕೊನೆಗೆ ಆತ್ಮೋನ್ನತಿಯವರೆಗೂ ಸಾಗುವ ಒಂದು ಸಂಪೂರ್ಣ ಜೀವನದ ದೃಷ್ಟಿಕೋನ ಇದೆಯಾ? ಮೊದಲಿಗೆ ಶ್ರೀ ಸೂಕ್ತ ಅಂದರೆ ಏನು ಅಂತ ನೋಡೋದಾದರೆ, ಶ್ರೀ ಅಂದರೆ ಕೇವಲ ಹಣ ಮಾತ್ರ ಅಲ್ಲ. ಶ್ರೀ ಅಂದರೆ ಮಂಗಳ, ಸಮೃದ್ಧಿ, ಸೌಂದರ್ಯ, ಶಾಂತಿ, ಪೂರ್ಣತೆ, ಶುಭ, ದೈವಿಕ ಅನುಗ್ರಹ. ಸೂಕ್ತ ಅಂದರೆ ಸುಂದರವಾಗಿ, ಸತ್ಯವಾಗಿ ದೈವಿಕ ತತ್ವವನ್ನು ಸ್ತುತಿಸುವ ವೇದ ಮಂತ್ರಗಳ ಸಮೂಹ. ಹಾಗಾಗಿ ಶ್ರೀ ಸೂಕ್ತ ಅಂದರೆ ಶ್ರೀ ತತ್ವವಾದ ಮಹಾಲಕ್ಷ್ಮಿಯನ್ನು ಸ್ತುತಿಸಿ ಆ ದೈವಿಕ ತತ್ವವನ್ನು ಸ್ತುತಿಸುವ ವೇದ ಮಂತ್ರಗಳ ಸಮೂಹ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಗಮನಿಸಬೇಕು. ನಾವು ಲಕ್ಷ್ಮಿ ಅಂದ ತಕ್ಷಣ ಹಣ, ಚಿನ್ನ, ವಾಹನ, ಮನೆ, ವ್ಯಾಪಾರದಲ್ಲಿ ಲಾಭ ಇವುಗಳನ್ನು ಮಾತ್ರ ನೆನಪಿಸ್ಕೊಳ್ತೇವೆ. ಆದರೆ ನಿಜವಾದ ಶ್ರೀ ಅಂದರೆ ಇದೆಲ್ಲವನ್ನ ಮೀರಿದ್ದು. ಒಬ್ಬ ವ್ಯಕ್ತಿಯ ಬಳಿ ಸಾಕಷ್ಟು ಹಣ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ, ಆರೋಗ್ಯ ಇಲ್ಲದಿದ್ದರೆ, ಕುಟುಂಬದಲ್ಲಿ ಪ್ರೀತಿ ಇಲ್ಲದಿದ್ದರೆ, ಯಾವಾಗಲೂ ಭಯ ಇದ್ದರೆ, ಹೀಗಾಗಿ ಶ್ರೀ ಸೂಕ್ತವು ಕೇವಲ ವೆಲ್ತ್ ಮಂತ್ರ ಅಂತ ನೋಡೋದು ಅಲ್ಲ. ಅದರ ಅರ್ಥವನ್ನು ನಾವು ತುಂಬ ಸೀಮಿತಗೊಳಿಸಿದಂಗೆ ಆಗುತ್ತೆ ಆ ಥರ ನೋಡಿದರೆ. ಈಗ ಶ್ರೀ ಸೂಕ್ತದ ಮೊದಲ ಮಂತ್ರ ಏನು ಹೇಳುತ್ತೆ ಅಂತ ನೋಡೋಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಹಿರಣ್ಯ ಅಂದರೆ ಇಲ್ಲಿ ಚಿನ್ನ, ಸುವರ್ಣ, ವರ್ಣ ಅಂದರೆ ಬಣ್ಣ, ಮೈಯ ಬಣ್ಣ, ಕಾಂತಿ, ಚಿನ್ನದಂತೆ ಹೊಳೆಯುವ ಪ್ರಕಾಶಮಾನವಾದ ಬೆಳಕು ಅಂತ ಅರ್ಥ ಬರುತ್ತೆ ಇಲ್ಲಿ. ಹರಿಣೀಂ ಅಂದರೆ, ಹರಿಣಿ ಅಂದರೆ ಹೆಣ್ಣು ಜಿಂಕೆ. ಹೆಣ್ಣು ಜಿಂಕೆ ಹಾಗೆ ಚುರುಕಾಗಿ ಇರುವಂತಹ ಕೋಮಲವಾದ ಆಕರ್ಷಕ ರೂಪ ಅಂತ ಕೂಡ ತಗೊಳ್ಬೋದು. ಸುವರ್ಣ ಅಂದರೆ ಚಿನ್ನ, ರಜತ ಅಂದರೆ ಬೆಳ್ಳಿ, ಸ್ರಜಾಂ ಅಂದರೆ ಹಾರಗಳನ್ನು ಅಂತ. ಅಂದರೆ ಸುವರ್ಣ ರಜತ ಸ್ರಜಾಂ ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟವಳು ಅಂತ. ಚಂದ್ರಾಂ ಚಂದ್ರನಂತೆ ಶಾಂತ ಮತ್ತು ಪ್ರಕಾಶಮಾನ ಆಗಿ ಇರುವವಳು ಅಂತ ಅರ್ಥ. ಚಂದ್ರ ಮನಸ್ಸಿಗೆ ಕಾರಕ. ಚಂದ್ರನಿಗೂ ಲಕ್ಷ್ಮಿಗೂ ಕನೆಕ್ಷನ್ ಇದೆ ಅಂತ ಲಕ್ಷ್ಮಿಯ ಬಗ್ಗೆ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೆ. ಹಿರಣ್ಮಯಿ ಅಂದರೆ ಚಿನ್ನದಂತೆ ಪ್ರಕಾಶಮಾನಳಾದವಳು. ಲಕ್ಷ್ಮೀ ದೇವಿಯನ್ನು, ಶ್ರೀ ಸಮೃದ್ಧಿಯ ಸ್ವರೂಪವನ್ನು. ಜಾತವೇದ ಅಂದರೆ ಅಗ್ನಿದೇವನನ್ನು ಉದ್ದೇಶಿಸಿ ಬಳಸುವ ಸಂಬೋಧನೆ ಇದು. ಜಾತವೇದಸ್ ಅಂದರೆ ಸರ್ವವನ್ನು ತಿಳಿದಿರುವವನು ಅಂತ ಕೂಡ ಅರ್ಥ ಇದೆ. ಮಾ ಅಂದರೆ ನನ್ನ, ಆವಹ ಅಂದರೆ ಆಹ್ವಾನಿಸು ಅಥವಾ ಆವಾಹನೆ ಮಾಡು ಅಂತ. ಚಿನ್ನದಂತೆ ಪ್ರಕಾಶಿಸುವವಳು,
ಸೌಂದರ್ಯವಾದ ಕಾಂತಿಯುಳ್ಳವಳು, ಸುಂದರವಾದ ಕಾಂತಿಯುಳ್ಳವಳು, ಸೌಂದರ್ಯದಿಂದ ಕಂಗೊಳಿಸುವವಳು, ಚಿನ್ನ ಮತ್ತು ಬೆಳ್ಳಿಯ ಹಾರಗಳಿಂದ ಅಲಂಕರಿಸಲ್ಪಟ್ಟವಳು, ಚಂದ್ರನಂತೆ ಶಾಂತಳು, ಪ್ರಕಾಶಮಾನಳು, ಸುವರ್ಣಮಯಿಯಾದ ಶ್ರೀ ಲಕ್ಷ್ಮೀದೇವಿಯನ್ನು ಓ ಅಗ್ನಿದೇವನೇ ನನ್ನ ಬಳಿಗೆ ಆಹ್ವಾನಿಸು ಅಂತ ಅರ್ಥ ಇದು. ಇಲ್ಲಿ ಜಾತವೇದ ಅಂದರೆ ಕೇವಲ ಬೆಂಕಿ ಅಂತ ಅರ್ಥ ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ವೇದದ ದೃಷ್ಟಿಯಲ್ಲಿ ಅಗ್ನಿ ಅಂದರೆ ದೇವತೆಗಳಿಗೆ ನಾವು ಅರ್ಪಿಸಿದ ಹವಿಸ್ಸನ್ನು ತಲುಪಿಸುವ ಶಕ್ತಿ, ಪರಿವರ್ತನೆಯ ಶಕ್ತಿ, ಶುದ್ಧೀಕರಣದ ಶಕ್ತಿ, ಒಳಗಿನ ಅಜ್ಞಾನವನ್ನು ದಹಿಸುವ ಜ್ಞಾನಶಕ್ತಿ, ಸಾಧಕನ ಪ್ರಾರ್ಥನೆಯನ್ನು ದೈವಿಕ ತತ್ವದ ಕಡೆಗೆ ಕೊಂಡೊಯ್ಯುವ ಮಧ್ಯಸ್ಥ ಶಕ್ತಿ ಅಂದರೆ ಈ ಅಗ್ನಿದೇವ. ಅಂದರೆ ಹೊರಗಿನ ಸಂಪತ್ತು ಮಾತ್ರವಲ್ಲ, ಶ್ರೀ ಅಂದರೆ ಹೊರಗಿನ ಸಂಪತ್ತು ಅಲ್ಲ. ಒಮ್ಮೆ ಯೋಚಿಸಿ, ನಿಮ್ಮ ಬಳಿ ಒಂದು ದೊಡ್ಡ ಮನೆ ಇದೆ, ಆದರೆ ಆ ಮನೆಯಲ್ಲಿ ಶಾಂತಿ ಇಲ್ಲ. ನಿಮ್ಮ ಬಳಿ ಹಣ ಇದೆ, ಆದರೆ ಅದನ್ನು ಅನುಭವಿಸಲು ಆರೋಗ್ಯ ಇಲ್ಲ. ನಿಮ್ಮ ಬಳಿ ಎಲ್ಲ ಸೌಲಭ್ಯ ಇದೆ, ಆದರೆ ಮನಸ್ಸು ಯಾವಾಗಲೂ ಆತಂಕದಲ್ಲಿದೆ. ಇದು ಸಂಪತ್ತಾಗಿರ್ಬೋದು, ಆದರೆ ಶ್ರೀ ಅಲ್ಲ. ಹೊರಗಿನ ಸಮೃದ್ಧಿ ಒಳಗಿನ ಶಾಂತಿಯೊಂದಿಗೆ ಸೇರಿದಾಗ ಉಂಟಾಗುವ ಪೂರ್ಣತೆ. ಆದ್ದರಿಂದ ಶ್ರೀ ಸೂಕ್ತದ ಪಠಣೆ ನಮ್ಮ ಹೊರಗಿನ ಪರಿಸ್ಥಿತಿಯನ್ನು ಮಾತ್ರ ಬದಲಾಯಿಸುವ ಪ್ರಯತ್ನವಲ್ಲ, ಅದು ನಮ್ಮ ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಒಳಗಿನ ಚೇತನವನ್ನು ಶುದ್ಧಗೊಳಿಸುವ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿ ಇದನ್ನು ನೋಡಬೇಕು. ಇನ್ನೂ ಒಂದು ವಿಚಾರ, ನಮ್ಮ ಒಳಗೆ ನಾವು ಏನು ಚೇಂಜಸ್ ಮಾಡಿಕೊಳ್ಬೇಕು ಅನ್ನುವ ವಿಚಾರ ಬಂದರೆ, ಮನೆಯಲ್ಲಿರುವ ಹೆಣ್ಣುಮಕ್ಕಳನ್ನು ತಾಯಿ, ತಂಗಿ, ಪತ್ನಿ, ಮಗಳು, ಅಕ್ಕ ಎಲ್ಲರನ್ನ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ತಿಳಿದು ಗೌರವ ಕೊಡುವುದರ ಜೊತೆಗೆ ದುಡ್ಡಿನ ಬಗ್ಗೆ ನಾವು ಮಾತಾಡುವಂತಹ ಯೂಸ್ಲೆಸ್ ಟಾಕ್ ಮಾತನ್ನು ಮೊದಲು ಬಿಡಬೇಕು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನಾನು ಗುಣಕ್ಕೆ ಬೆಲೆ ಕೊಡೋದು, ದುಡ್ಡೇ ಇಲ್ಲಿ ಮುಖ್ಯ ಅಲ್ಲ, ದುಡ್ಡೇ ಎಲ್ಲ ಅಲ್ಲ ಅನ್ನುವ ಲೂಸ್ ಟಾಕ್ ಮಾತಾಡ್ತಾ ಇರ್ತೇವೆ. ಅದನ್ನು ಮೊದಲು ಬಿಡಬೇಕು. ಇದನ್ನೆಲ್ಲ ನಾವು ಹೇಳಬೇಕು ಅಂತಾದರೆ ನಮ್ಮ ಹತ್ರ ಸಫಿಷಿಯೆಂಟ್ ಆದ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ಈಗಾಗಲೇ ನಾವು ಜೀವನದಲ್ಲಿ ಸೆಟಲ್ ಆಗಿರಬೇಕು. ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಒಂದು ಸ್ವಂತ ಮನೆ, ಓಡಾಡಲು ಕಾರು, ಸರಿಯಾದ ಬ್ಯಾಂಕ್ ಬ್ಯಾಲೆನ್ಸು ಇರಬೇಕು. ಇದೆಲ್ಲ ಇದ್ದಾಗ ಈ ಥರ ಮಾತಾಡಬಹುದು. ಆದರೆ ಬ್ಯಾಂಕಲ್ಲಿ ಸರಿಯಾಗಿ ಒಂದು 50,000 ಇಟ್ಕೊಳ್ದೇನೆ ಇದೆಲ್ಲ ಮಾತಾಡಿದರೆ ಅದು ಖಂಡಿತ ಲೂಸ್ ಸ್ಟಾಕ್ ಆಗುತ್ತೆ. ಮೊದಲಿಗೆ ದುಡ್ಡಿಗೆ ಬೆಲೆ ಕೊಡೋದನ್ನು ಕಲಿಬೇಕು. ಹಾಗೆ ಹೆಂಗಸರಿಗೆ ಬೆಲೆ ಕೊಡುವುದನ್ನು ಕಲಿಬೇಕು ಮೊದಲಿಗೆ. ಮತ್ತು ಕೃತಜ್ಞತೆ, ಲೈಫಲ್ಲಿ ಇರುವಂತಹ ಎಲ್ಲ ವಿಷಯಕ್ಕೆ ಒಂದು ಕೃತಜ್ಞತೆ ಹೇಳಲೇಬೇಕಾಗತ್ತೆ. ಆಗ ಪ್ರಕೃತಿ ಅಥವಾ ಬ್ರಹ್ಮಾಂಡ ಅಥವಾ ದೇವಿ ಆ ಅಬಂಡೆನ್ಸನ್ನು ನಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾದರೆ ಶ್ರೀ ಸೂಕ್ತದ ನಾಮ ಹೇಳೋದ್ರಿಂದ ನಾವು ಏನು ಪಡಿತೇವೆ ಅಂತ, ಅಂದರೆ ಶ್ರೀ ಸೂಕ್ತದ ಮಂತ್ರದ ಪಠಣೆಯಿಂದ ಇಲ್ಲಿ ಏನು ಪಡಿತೇವೆ ಅಂತ ಪ್ರಶ್ನೆಗೆ, ಶ್ರೀ ಸೂಕ್ತವನ್ನು ಜಪಿಸಿದರೆ ನನಗೆ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ಕೇಳುವಂಥದ್ದಲ್ಲ. ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಕೇವಲ ಹಣ ಸಿಗುತ್ತೆ ಅಂತ ಹೇಳೋದು ಸರಿಯಲ್ಲ. ಶ್ರೀ ಸೂಕ್ತದ ಸಾಧನೆ ಆಂತರಿಕ ಮನೋಭಾವವನ್ನು, ಸಮೃದ್ಧಿಯ ಅಂದರೆ ನಮ್ಮ ಕೊರತೆಯ ಮನೋಭಾವ ಇರುತ್ತಲ್ಲ, ಅದನ್ನು ಸಮೃದ್ಧಿಯ ಮನೋಭಾವ ಆಗಿ ಪರಿವರ್ತಿಸುವಂತಹ ಶಕ್ತಿ ಈ ಶ್ರೀ ಸೂಕ್ತಕ್ಕೆ ಇದೆ. ನನ್ನ ಬಳಿ ಏನೂ ಇಲ್ಲ ಎಂಬ ಮನಸ್ಸಿನಿಂದ ನನ್ನ ಜೀವನದಲ್ಲಿ ಈಗಾಗಲೇ ಇರೋದಕ್ಕೆ ನಾನು ಕೃತಜ್ಞ ಎಂಬ ಮನಸ್ಸಿನ ಕಡೆಗೆ ಸಾಗುವುದು ಇದರ ಪಠಣೆಯಿಂದ. ಇದು ಸಣ್ಣ ಬದಲಾವಣೆ ಅಲ್ಲ, ಇದು ಕಾನ್ಷಿಯಸ್ನೆಸ್ನಲ್ಲಿ ದೊಡ್ಡ ಬದಲಾವಣೆ. ಶ್ರೀ ಸೂಕ್ತವನ್ನು ಪಠಿಸುವಾಗ ಮಹಾಲಕ್ಷ್ಮಿಯ ರೂಪವನ್ನು ಅಥವಾ ಲಲಿತಾ ತ್ರಿಪುರ ಸುಂದರಿಯ ರೂಪವನ್ನು ಧ್ಯಾನಿಸುತ್ತಾ
ಒಂದು ಕ್ಷಣ ನಿಮ್ಮೊಳಗೆ ಪ್ರಶ್ನಿಸಿ, ನನ್ನ ಜೀವನದಲ್ಲಿ ಶ್ರೀ ಎಲ್ಲಿದೆ ಅಂತ. ನಿಮ್ಮ ಉಸಿರಿನಲ್ಲಿ, ನಿಮ್ಮ ಅನ್ನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಮನೆಯ ಶಾಂತಿಯಲ್ಲಿ, ನೆಮ್ಮದಿಯಲ್ಲಿ, ನಿಮಗೆ ದೊರೆತ ಅವಕಾಶಗಳಲ್ಲಿ, ಪ್ರಕೃತಿಗಳಲ್ಲಿ ಎಲ್ಲೆಡೆ ಶ್ರೀಯನ್ನು ಗುರುತಿಸಲು ಪ್ರಾರಂಭಿಸಿ. ಆಗ ನೀವು ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಸಮೃದ್ಧಿಯನ್ನು ಹುಡುಕುವ ಮೊದಲು ಸಮೃದ್ಧಿಯನ್ನು ಸ್ವೀಕರಿಸುವ ಮನಸ್ಸನ್ನು ನಿರ್ಮಿಸಿಕೊಳ್ಬೇಕು. ಎರಡನೇ ಮಂತ್ರದಲ್ಲಿ ಬರುತ್ತೆ, ತಾಂ ಮ ಆವಹ ಜಾತವೇದೋ ಲಕ್ಷ್ಮೀಂ ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಾಶ್ವಪುರುಷಾನಹಂ. ಅಗ್ನಿದೇವನೇ, ನನ್ನಿಂದ ದೂರವಾಗದ ಸ್ಥಿರ ಲಕ್ಷ್ಮಿಯನ್ನು ಆಹ್ವಾನಿಸು. ಅವರ ಅನುಗ್ರಹದಿಂದ ಎಲ್ಲ ರೀತಿಯ ಸುಖ, ಸಂಪತ್ತು, ಸಮೃದ್ಧಿ ದೊರಕಲಿ ಎಂಬ ಅರ್ಥ. ಇಲ್ಲಿ ಅನಪಗಾಮಿನಿ ಎಂಬ ಭಾವ ಬಹಳ ಸುಂದರ. ಅಂದರೆ ಬಂದು ಹೋಗುವ ಸಂಪತ್ತು ಮಾತ್ರವಲ್ಲ, ಸ್ಥಿರವಾದ ಸಮೃದ್ಧಿ ಕೂಡ ಬೇಕು ಅನ್ನುವ ಅರ್ಥ. ವರಮಹಾಲಕ್ಷ್ಮಿ ವ್ರತದಲ್ಲಿ ನಾವು ಕೂಡ ಇದೇ ಸಂಕಲ್ಪ ಮಾಡಬಹುದು. ಅಮ್ಮ, ಬಂದ ಸಂಪತ್ತು ಸದುಪಯೋಗವಾಗಲಿ, ನಮ್ಮ ಮನೆಯಲ್ಲಿ ಸಮೃದ್ಧಿ ಸ್ಥಿರವಾಗಲಿ ಅಂತ ಕೇಳ್ಕೊಳ್ಬಹುದು. ಎಲ್ಲ ಶ್ರೀ ಸೂಕ್ತದ ಮಂತ್ರದ ಅರ್ಥ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಶ್ರೀ ಸೂಕ್ತ, ಕನಕದಾರ ಈ ಥರದ ಸ್ತೋತ್ರವನ್ನು ಕೂಡ ನಿಮ್ಮ ಲಕ್ಷ್ಮಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡುವುದರ ಜೊತೆಗೆ ಈ ಥರ ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಎಲ್ಲವನ್ನು ಪಠಿಸಿ ಆ ದಿನವನ್ನು ಚೆನ್ನಾಗಿ ಹಬ್ಬವನ್ನು ಆಚರಿಸಿ ವ್ರತವನ್ನು ಪರಿಪಾಲಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.